ಹಲೋ, ಗುಡ್ ಮಾರ್ನಿಂಗ್. ಎಲ್ಲ ಹೋಗ್ತಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಿಗೆ ಗೊತ್ತಾಗುತ್ತೆ. ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಅದಾದ ನಂತರ ಬೆಳಗ್ಗೆ ಎದ್ದು ನೋಡ್ತೀನಿ. ಗುಡ್ ಮಾರ್ನಿಂಗ್ ಸೂರ್ಯ, ಏನಿದು ಹೊರಗಡೆ ಶಬ್ದ ಆಗ್ತಿದೆಯಲ್ಲ ಅಂತ ಹೋಗಿ ನೋಡಿದ್ರೆ ಬಾಲ್ಕನಿಯಿಂದ ಮೇಲೆ ನೋಡ್ತೀನಿ. ಯಾರಿದು, ಏನು ಶಬ್ದ ಮಾಡ್ತಿದ್ದಾರೆ ಅಂತ ನೋಡ್ರಿ, ಈ ಅಂಕಲ್ಲು ಲೈಟಿಂಗ್ ಹಾಕ್ತಿದ್ದಾರೆ ಬಿಲ್ಡಿಂಗ್ಗೆ. ಆಲ್ರೆಡಿ ಲೈಟಿಂಗ್ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ ಇವರು ಬೆಳಗ್ಗೆನೆ. ಓಕೆ, ಲೈಟಿಂಗ್ ಮುಗೀತಿದ್ದಂಗೆ ಪೆಂಡಲ್ ಹಾಕೋಕ್ಕೆ ಶುರು ಮಾಡಿದ್ರು. ನನ್ನ ಚಿಕ್ಕಪ್ಪ ನಿಂತ್ಕೊಂಡು ನೀಟಾಗಿ ರೋಡಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಕರೆಕ್ಟಾಗಿ ಪೆಂಡಲೆಲ್ಲ ಹಾಕ್ಸಿದ್ರು. ಸಂಜೆ ಆಗ್ತಿದ್ದಂಗೆ ಅಂದ್ರ ಹಾಕೋಕ್ಕೆ ಶುರು ಮಾಡಿದ್ರು. ಏನು ಅಂದ್ರ ಅಂದರೆ ಚಪ್ರ ಅಂತ ಹೇಳ್ತಾರೆ, ನಮ್ಮ ಕಡೆ ಅಂದ್ರ ಹಾಕೋದು ಅಂತ ಹೇಳೋದು. ಎಷ್ಟು ಚೆನ್ನಾಗಿ ಲಕ ಲಕ ಅಂತ ಕಾಣ್ತಿದೆಯಲ್ಲ ಬಿಲ್ಡಿಂಗು. ಅಬ್ಬಬ್ಬಾ, ಮರುದಿನ ಬೆಳಿಗ್ಗೆ ನೋಡಿ, ಗಂಡನ ಕೂಡ ಬಿಡೋದಿಲ್ಲ, ಮದುವೆ ಗಂಡು ಇವನೇ ಪರ್ಪಲ್ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ, ನಾಳೆ ಇವಂದೇ ಮದುವೆ, ಅವನು ಕೂಡ ಬಿಡಲ್ಲ. ಅವನು ಕರ್ಕೊಂಡು ಕೆಲಸ ಶುರು ಹಚ್ಕೊಂಡಿದ್ದೀವಿ ನೋಡಿ. ಇವರು ಒಂದು ಕಡೆಯಿಂದ ಅವ್ರ ತಾಳ ತಂಬೂರಿ ಎಲ್ಲ ಸರಿ ಮಾಡಿಕೊಂಡ್ರು. ಸರಿ, ಹಿಂದಿನ ದಿವಸ ಎಲ್ಲ ಚಪ್ರ ಹಾಕಿ ಹೋಗಿದ್ರು. ಮರುದಿವಸ ಮಾವಿನ ತೋರಣ ಎಲ್ಲ ಹಾಕಿ, ಹೂವು ಹಾಕಿ, ಕೆಮ್ಮಣ್ಣು ಸುಣ್ಣ ಎಲ್ಲ ಹಚ್ಚಿ ರೆಡಿ ಮಾಡಿದ್ವಿ. ಆಮೇಲೆ ನಾನು ಒಂದು ಕಡೆಯಿಂದ ಶುರು ಹಚ್ಕೊಂಡೆ ಕೆಲಸಗಳನ್ನ. ಎಲ್ಲರೂ ಬರೋಕ್ಕೆ ಶುರು ಆದರು. ಇವರು ತಾಳ ತಂಬೂರಿ ಶುರು ಮಾಡಿಕೊಂಡ್ರು. ವೆಂಕಟರಮಣನ ಆಶೀರ್ವಾದ ತಗೊಂಡು ಒಂದೊಂದೇ ಶಾಸ್ತ್ರನ ಶುರು ಮಾಡ್ಕೊಂಡ್ವಿ. ವಿಡಿಯೋಗ್ರಾಫರು, ಫೋಟೋಗ್ರಾಫರು ಎಲ್ಲರೂ ಬಂದರು. ನನ್ನ ಫ್ಯಾಮಿಲಿ ಫುಲ್ಲು ಎಲ್ಲರೂ ಬಂದರು. ಒಂದು ಕಡೆ ಅಡುಗೆ ತಿಂಡಿ ಎಲ್ಲ ಸ್ಟಾರ್ಟ್ ಆಗಿದೆ. ಊರಿಂದ ಗಂಡ ಹೆಂಡತಿ ಇಬ್ಬರನ್ನ ಕರೆಸಿದ್ವಿ ಅಡುಗೆ ಊಟದ ವ್ಯವಸ್ಥೆಗೆ. ಅವರು ಅಡುಗೆ ಎಲ್ಲ ಮಾಡ್ತಾಯಿದ್ದಂಗೆ ಈ ಕಡೆ ನಮ್ಮ ಶಾಸ್ತ್ರ ಶುರು ಮಾಡ್ಕೊಂಡ್ವಿ. ಅರಿಶಿನ, ಕುಂಕುಮ, ಹೂವು ಎಲ್ಲರೂ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಪುಟ್ಟು ಮುತ್ತೈದೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಇವಳು ನನ್ನ ತಂಗಿ. ಅದಾದಮೇಲೆ ನಾನು, ನನ್ನ ಮಗ ಒಂದಷ್ಟು ಸೆಲ್ಫಿ ವಿಡಿಯೋ ಮಾಡಿಕೊಂಡು, ಇವನೇ ಮದುಮಗ ಕಣ್ರಿ, ಶ್ರೀವಲ್ಲಭ ಎನ್ ಪ್ಯಾಟಿ, ನನ್ನ ದೊಡ್ಡ ಚಿಕ್ಕಪ್ಪನ ಮೊದಲನೇ ಮಗ ಇವನು. ಇವ್ರ ಮನೇಲಿ ಇದೇ ಮೊದಲನೇ ಮದುವೆ, ದೊಡ್ಡ ಮಗ. ಯಾರೂ ಹೆಣ್ಮಕ್ಳಿಲ್ಲ, ಎಲ್ಲ ಗಂಡು ಹುಡುಗರೆ. ಅವ್ರು ನನ್ನ ದೊಡ್ಡ ಚಿಕ್ಕಪ್ಪ, ಅವ್ರ ಹೆಂಡತಿ, ಅವರು ನನ್ನ ಚಿಕ್ಕಮ್ಮ. ಎಲ್ಲರೂ ಒಂದಷ್ಟು ಫನ್ ಮಾಡಿಕೊಂಡು ವಿಡಿಯೋಗಳು ಮಾಡಿ, ಅದಾದ ನಂತರ ಮದುಮಗನ್ನ ಈ ಒಂದು ದಾರ ಥರ ಇದು ಮಾಡಿಬಿಟ್ಟು ಸುರಿಗೆ ಶಾಸ್ತ್ರ ಅಂತ ಹೇಳ್ತಾರೆ. ಬಲಗಾಲಿಟ್ಕೊಂಡು ಒಳಗೆ ಬಂದು ಕೂತ್ಕೋಬೇಕು. ಈ ತಂಬಿಗೆಯಲ್ಲಿ ಬಂಗಾರದ ಚೈನು ಮತ್ತು ಮುತ್ತು ಹವಳ ಇರೋ ಚೈನ್ ಹಾಕಿ ಅದ್ರ ನೀರನ್ನು ಮದುಮಗನಿಗೆ ಹಾಕ್ತೀವಿ. ಅದು ನಮ್ಮ ಶಾಸ್ತ್ರ, ಸುರಿಗೆ ನೀರು ಅಂತ ನಾವು ಹೇಳ್ತೀವಿ. ಒಂದು ಕಡೆಯಿಂದ ಈ ಸುರಿಗೆ ನೀರೆಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಡ್ರೆಸ್ ಮಾಡಿಕೊಂಡು ನಾಂದಿ ಸ್ಥಾಪನೆ ಮಾಡೋದು ಅಂತ ಹೇಳ್ತಾರೆ. ನಾಂದಿ ಸ್ಥಾಪನೆಗೆ ಆಚಾರ್ಯರು ಎಲ್ಲ ರೆಡಿ ಮಾಡಿಕೊಂಡ್ರು. ಇದು ನಮ್ಮ ಅಜ್ಜಿ ಗ್ಯಾಂಗ್ ಕಣ್ರಿ. ನಾನು ತಿಂಡಿ ತಿನ್ನಕ್ಕೆ ಹೋದೆ. ಮಂಡಾಳ ಒಗ್ಗರಣೆ, ಚಕ್ಲಿ, ಬೇಸನ್ ಉಂಡೆ ಚೆನ್ನಾಗಿತ್ತು. ಮಧ್ಯಾಹ್ನ ಎಲ್ಲ ಊಟ ಗೀಟ ಎಲ್ಲ ಮಾಡಿಕೊಂಡು ಆಮೇಲೆ ಬಂದು ಒಂದಷ್ಟು ವೀಡಿಯೋ, ಸೆಲ್ಫಿ, ಕುಲ್ಫಿ ಎಲ್ಲ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಮಳೆ ಬರೋಕ್ಕೆ ಶುರು ಆಯಿತು. ಈವ್ನಿಂಗ್ ಬಂದು ರಿಹರ್ಸಲ್ ಮಾಡ್ಕೊಳ್ಳೋಣ ಅಂತ ಮಕ್ಕಳು ರಿಹರ್ಸಲ್ ಮಾಡಿದ್ರು. ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. 1 hour ಅಲ್ಲಿ ಅದೇನು ಕಲ್ತಿದ್ದೀನೋ ಗೊತ್ತಿಲ್ಲ, ಅಲ್ಲೋಗಿ ಏನು ಕಿತ್ಕೂಟ ಹಾಕ್ತೀವೋ ಗೊತ್ತಿಲ್ಲ. ನಾನಂತೂ 1 hour ಒಂದಷ್ಟು ಡ್ಯಾನ್ಸ್ ಕಲ್ತ್ಕೊಂಡೆ. ನೆಕ್ಸ್ಟ್ ಡೇ ಸ್ಟಾರ್ಟ್ ಆಯಿತು. ಛತ್ರಕ್ಕೆ ಹೋದ್ವಿ. ಛತ್ರಕ್ಕೆ ಹೋಗ್ತಾ ಎಲ್ಲರೂ ಫನ್ ಮಾಡಿಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು, ನನ್ನ ತಮ್ಮನ ಹೆಂಡತಿ, ಅಕ್ಕನ ಮಗ ಎಲ್ಲರೂ ಹೋಗ್ತಾ ಇದ್ದಂಗೆ ಇಲ್ಲಿಗೆ ಬೀಚು ಸೌಂಡು ಕೇಳೋಕ್ಕೆ ಶುರು ಆಗಿಬಿಡ್ತು. ಗಂಡಿನ ಕಾರು, ಇವನೇ ಗಂಡು. ಇದು ಮಲೆನಾಡ ಸ್ಪೆಷಲ್ ಚಂಡೆ ವಾದ್ಯ ಅಂತ ಹೇಳ್ತಾರೆ. ಯಾಕೆಪ್ಪ ಇವರು ಚಂಡೆ ಎಲ್ಲ ಬಾರಿಸ್ತಿದ್ದಾರೆ ಅಂತ ಅಂದ್ಕೊಂಡ್ರ? ಯಾಕೆ ಅಂದರೆ ನಮ್ಮ ಮನೆಗೆ ಬರ್ತಾ ಇರೋ ಹುಡುಗಿ ಮಲೆನಾಡು ಹುಡುಗಿ. ಅವಳ ಹೆಸರೇ ಚೈತ್ರ ಅಂತ. ಶಿವಮೊಗ್ಗ ಸೊರಬಾದವರು ಕಣ್ರಿ, ನಮ್ಮ ಬೀಗರು. ಸರಿ, ಮದುಮಗನ ಎಂಟ್ರಿ ಮಾಡಿಕೊಂಡ್ರು. ಅವ್ರ ತಂದೆಗೆ ಕುಂಕುಮ ಹಚ್ಚಿದ್ರು. ಅವರ ಅಮ್ಮನಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ, ಆಮೇಲೆ ನನ್ನ ತಂಗಿಗೂ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹಾರ ಹಾಕಿದ್ರು. ಮದುಮಗನ ತಂದೆಗೆ ಬೀಗರು ಒಬ್ರಿಗೊಬ್ರು ಎಂಟ್ರಿ ಮಾಡಿಕೊಂಡು ಬನ್ನಿ ಅಂತ ಇದು ಮಾಡಿ
ಅದಾದ ನಂತರ ನನ್ನ ತಂಗಿಗೊಂದು ಹಾರ ಹಾಕಿದ್ರು. ಇವರು ನನ್ನ ತಂದೆಗೂ ಒಂದು ಹಾರ ಹಾಕಿದ್ರು. ಆಮೇಲೆ ಇವರು ನನ್ನ ಕೊನೆ ಚಿಕ್ಕಪ್ಪ, ಇವ್ರಿಗೂ ಹಾರ ಹಾಕಿ ಎಂಟ್ರಿ ಮಾಡಿಕೊಂಡ್ರು. ಇವ್ನು ನನ್ನ ದೊಡ್ಡ ತಮ್ಮ, ನನ್ನ ಸ್ವಂತ ತಮ್ಮ, ಇವನಿಗೂ ಹಾರ ಹಾಕಿದ್ರು. ಇವ್ನು ನನ್ನ ಅತ್ತೆ ಮಗ ಅಭಿ ಅಂತ, ಇವನಿಗೂ ಒಂದು ಹಾರ ಹಾಕಿದ್ರು. ಆಮೇಲೆ ನನ್ನ ಚಿಕ್ಕಮ್ಮನಿಗೂ ಹಾರ ಹಾಕಿದ್ದಾರೆ. ಆಮೇಲೆ ನಮ್ಮ ಅತ್ತೆ ಮಗಳಿಗೂ ಹಾರ ಹಾಕಿದ್ರು. ಆಮೇಲೆ ಗಂಡಿನ ಸೋದ್ರ ಮಾವನಿಗೂ ಹಾರ ಹಾಕಿದ್ದಾರೆ. ನನ್ನ ಅಮ್ಮನಿಗೂ ಹಾರ ಹಾಕಿದ್ರು. ನಮ್ಮ ಮನೆಗೆ ಬಂದಿರೋ ಅಳಿಯನಿಗೂ ಹಾರ ಹಾಕಿದ್ರು. ಆಮೇಲೆ ದೃಷ್ಟಿ, ಕೆಂಪು ನೀರಿನ ಆರತಿ ಅಂತ ಹೇಳ್ತಾರೆ, ಅದೆಲ್ಲ ಆರತಿ ಎತ್ತಿ ಗಂಡಿಗೆ ದೃಷ್ಟಿ ತೆಗೆದು ಕೆಂಪು ನೀರು ಆರತಿಯಿಂದ ನನ್ನ ತಮ್ಮನ ಹೆಂಡತಿ, ಇದು ನಮ್ಮ ಅಕ್ಕ, ಆಮೇಲೆ ಇವಳು ನನ್ನ ತಂಗಿ, ಇದು ನನ್ನ ತಮ್ಮ, ತರಲೆ ತಮ್ಮ. ಎಲ್ಲರೂ ಫನ್ ಮಾಡಿಕೊಂಡು ಅಮರ ಕಲ್ಯಾಣ ಮಂಟಪ, ಇದು ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿಸಿದ್ರು. ಇದೇ ಎಂಟ್ರಿಗೆ ಫುಲ್ ಫ್ಲವರ್ ಡೆಕೋರೇಷನ್ ಆಗಿತ್ತು. ನಮ್ಮ ಫ್ಯಾಮಿಲಿ ನೇಮು, ಹುಡುಗಿ ಮನೆ ಕಡೆ ಫ್ಯಾಮಿಲಿ ನೇಮ್ಸ್ ಎಲ್ಲ ಹಾಕಿದ್ರು. ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಗ್ರ್ಯಾಂಡ್ ಎಂಟ್ರಿ ಕಣ್ರಿ, ಹುಡುಗನಿಗೆ ಸಕ್ಕದಾಗಿ ಎಂಟ್ರಿ ಮಾಡಿಕೊಂಡ್ರು. ಈ ಕಡೆ ಸೆಲ್ಫಿ ತೊಗೊಳಕ್ಕೆ ಅಂತ ಇದೊಂದು ಸೆಷನ್ ರೆಡಿ ಮಾಡಿದರು. ನಮ್ಮನ್ನು ಈ ಥರ ಎಲ್ಲ ಕ್ರ್ಯಾಕರ್ಸ್ ಎಲ್ಲ ಹಾಕಿ ಇದು ಮಾಡಿಕೊಂಡು ಎಂಟ್ರಿ ಮಾಡಿದ್ರು. ಇದೇ ಛತ್ರ, ಮದುವೆ ಛತ್ರ, ತುಂಬ ಚೆನ್ನಾಗಿ ನನ್ನ ಚಿಕ್ಕಮ್ಮನಿಗೆ ಮೇಕಪ್ ಮಾಡಿ ಅವ್ರನ್ನ ಬೇಗ ಕಳಿಸ್ಕೊಟ್ಟೆ, ಯಾಕಂದರೆ ಟೈಮ್ ಆಗುತ್ತಲ್ವ, ಅವ್ರಿಗೆ ಬೇಗ ಬೇಗ ರೆಡಿ ಮಾಡಿದೆ. ಅಷ್ಟೊತ್ತಿಗೆ ಈ ಕಡೆ ಯಪ್ಪ
ಒಂದಷ್ಟು ಸೆಲ್ಫಿ ವಿಡಿಯೋಗಳು ಫೋಟೋಗಳು ಎಲ್ಲ ಮಾಡಿಕೊಂಡು ನಮ್ಮ ಅತ್ತೆ ಮಗಳು ನಮ್ಮ ಚಿಕ್ಕಮ್ಮನ ಜೊತೆ ಎಲ್ಲ ವಿಡಿಯೋ ಮಾಡಿಕೊಂಡು ಇವತ್ತಿನ ದಿನ ಇಷ್ಟೆಲ್ಲ ಮುಗೀತು. ಮರುದಿನ ಬೆಳಗ್ಗೆ ನೋಡಿ ಮತ್ತೆ ಎಂಟ್ರಿ ಗ್ರ್ಯಾಂಡಾಗಿ ಗಂಡಿನ ಎಂಟ್ರಿ ಕೊಡ್ತಾ ಇದ್ದಾರೆ. ಅದು ಮಗನ ಎಂಟ್ರಿ ಮುಗಿತಾ ಇದ್ದಂಗೆ ಇನ್ನೊಂದು ಕಡೆಯಿಂದ ಗೌರಿ ಪೂಜೆಗೆ ಎಲ್ಲ ತಯಾರು ಮಾಡಿದರು. ನಮ್ಮಲ್ಲಿ ಗೌರಿ ಪೂಜೆಗೇ ಒಂದು ಮಾಂಗಲ್ಯ ಧಾರಣೆ ಆಗಿರುತ್ತೆ. ತಾಯಿ ಮನೆ ಕಡೆಯಿಂದ ತಾಯಿನೋ ಇಲ್ಲ ತಾಯಿ ಅಕ್ಕ ಉಲ್ಟಾ ಮಾಂಗಲ್ಯ ಧಾರಣೆ ಮಾಡಿರ್ತಾರೆ. ಸೀದಾ ಬಂದುಬಿಟ್ಟು ಗಂಡು ಮಾಂಗಲ್ಯ ಧಾರಣೆ ಮಾಡ್ತಾರೆ. ಅದಾದ ನಂತರ ಹೆಣ್ಣಿನ ಮನೆ ಕಡೆಯಿಂದ ಕೊಡೋ ಉಡುಗೊರೆ ಇದೆಲ್ಲ ಇಷ್ಟು ಪಾತ್ರೆ, ಈ ಗಂಡು ಹೆಣ್ಣಿನ ಹೆಸರು ಇರೋದು, ವರಗಾಯಿ ಮತ್ತು ಪ್ರತಿಯೊಂದೂ ಬಳೆಗಳು, ಅರಿಶಿನ, ಕುಂಕುಮ ಎಲ್ಲನೂ ಇಟ್ಟಿದ್ದರು. ನಮ್ಮಲ್ಲಿ ಇದೊಂದು ಶಾಸ್ತ್ರ. ಹುಡುಗಿಗೆ ಸ್ವಲ್ಪ ದಾರ ಏರಿಯೋಕ್ಕೆ ಮುಂಚೆ ಆ ವೇಲೆಲ್ಲ ಸರಿಯಾಗಿ ಮಾಡಬೇಕಿತ್ತು. ನಾನು ಮೇಕಪ್ ಮಾಡಿಲ್ಲ, ಬೇರೆಯವ್ರು ಮಾಡಿದರು. ಅದನ್ನೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಬಂದೆ. ಈ ಕಡೆ ವರನ ಎಂಟ್ರಿ ಆಗಿತ್ತು. ಮಾಂಗಲ್ಯ ಧಾರಣೆಗೆ ಮುಂಚೆ ಕೆಲವೊಂದು ಶಾಸ್ತ್ರಗಳನ್ನ ಮಾಡ್ತಿದ್ರು. ಮಕ್ಕಳೆಲ್ಲ ಫನ್ ಮಾಡ್ತಾಯಿದ್ರು. ಸರಿ, ನಾಂದಿ ಸ್ಥಾಪನೆ ಎಲ್ಲ ಆಗಿತ್ತು. ಅದಾದ ನಂತರ ಮಾಂಗಲ್ಯ ಧಾರಣೆ ಆಯಿತು. ಹುಡುಗಿ ತುಂಬಾ ಎಮೋಷ್ನಲ್ ಆಗಿಬಿಟ್ಲು. ಎಲ್ಲರಿಗೂ ಆ ಟೈಮಲ್ಲಿ ಹಂಗೆ ಆಗುತ್ತಲ್ವ. ಸರಿ, ಒಂದು ಕಡೆಯಿಂದ ಮಾಂಗಲ್ಯ ಧಾರಣೆ ಎಲ್ಲ ಮುಗಿಸ್ಕೊಂಡು ಊಟ ಗೀಟ ಎಲ್ಲ ಮುಗಿಸಿ ಗಂಡು ಹೆಣ್ಣು ಊಟ ಮುಗಿಸ್ಕೊಂಡು ಮನೆಗೆ ಬಂದರು. ನಮ್ಮ ಮನೆಗೆ ಬರೋ ಹುಡುಗಿನ ಯಾವ ಥರ ವೆಲ್ಕಮ್ ಮಾಡ್ಕೊಂಡ್ವಿ ನಾವು ನೋಡಿ. ಹೂವೆಲ್ಲ ಹಾಕಿ ಹೋಗಿ ದೇವ್ರ ಮನೇಲಿ ದೀಪ ಹಚ್ಚೋ ಶಾಸ್ತ್ರ ಇರುತ್ತೆ. ಸರಿ, ಗಂಡು ಹೆಣ್ಣು ಬಂದರು. ಅವಳಿಗೂ ಅವರ ಅಮ್ಮ ಅಪ್ಪನ ಬಿಟ್ಬಿಟ್ಟು ಬರಬೇಕು ಅಂತ ತುಂಬಾ ಇದಾಗಿ ಆಲ್ರೆಡಿ ಹತ್ಕೊಂಡ್ಬಿಟ್ಟಿದ್ದಾರೆ. ಶ್ರೀ ವಲ್ಲಭರ ಹೆಸರು ಹೇಳುವೆನು, ಬಸವರಾಜವರ ಪುತ್ರಿ. ಒಳಗೆ ಬರ್ಲಿ, ಸ್ವಲ್ಪ ಮೇಲೆ ಸ್ವಲ್ಪ ಮೇಲೆ. ಇದು ಹಾಲೆಲ್ಲ ಕೊಡ್ತಾರೆ ಮಂದಿ ತಕ್ಷಣ. ತಗೊಳಮ್ಮ ಇಲ್ಲ ಹಾಡು ಕೇಳ. ಕೋಳೆ ಕೋಡ ಪಾನ ತರಲಿಕ್ಕೆ ನೀರನ್ನ, ಕೋಳೆ ಕೋಡ ಪಾನ ತರಲಿಕ್ಕೆ ನೀರನ್ನ, ನೀರಿಗೋಗೋಣ ಬನ್ನಿರೆ. ಗಂಗವ್ವ ನೀನು ಬಾರೆ, ಚೈತ್ರವ ನೀನು ಬಾರೆ, ಗಂಗವ್ವ ನೀನು ಬಾರೆ, ಗೌರವ ನೀನು ಬಾರೆ. ಮುಡಿ ಮುಡಿ ಹರಿ ನಿರ್ಮಾಲ್ಯವ ಮುಡಿ ಮುಡಿ, ಪರಮಾತ್ಮನ ರಸ ಕುಡಿ ಕುಡಿ, ಹರಿ ನಿರ್ಮಲವನೇ ಹಾಡೋಣ ಬಾಬಾ ಗೋಪಾಲ, ಓಡೋಡಿ ಬಾಬಾ ಗೋಪಾಲ. ಎಲ್ಲರೂ ಒಂದು ಕಡೆಯಿಂದ ಹಾಡು ಮಾಡಿ ಮುಗಿಸಿದ್ರು. ಗಂಡು ಹೆಣ್ಣು ಹೋದ್ರು. ಆಮೇಲೆ ಮರುದಿನ ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದಾರೆ. ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ ಇವಾಗ.
ಬುಗುಡಿ ಬಾವುಲಿಗಳು ಹೊಳೆಯುತ್ತಲೇ ಸಡಗರದಿಂದಲೇ ಕುಡಿಯ ಸತ್ಯನಾರಾಯಣ ಪ್ರಸಾದ ತಗೊಂಡು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಸಂಜೆ ಒಂದು ಚೈತ್ರ ಮಾಸದಲ್ಲಿ ಚೈತ್ರ ಗೌರಿನ ಕೂಡಿಸ್ತೀವಿ ನಮ್ಮಲ್ಲಿ. ಅದಕ್ಕೆ ಮುತ್ತೈದೆಯರಿಗೆ ಕಾಲ ತೊಳೆದು ಪಾದ ಪೂಜೆ ಮಾಡಬೇಕು. ಮದುಮಗಳು ಹೇಗೂ ಬಂದಿದ್ದಾಳೆ, ಅವಳ ಕೈಯಲ್ಲಿ ಮೊದಲನೇ ವರ್ಷದ ಚೈತ್ರ ಮಾಸದಲ್ಲಿ ಮುತ್ತೈದೆಯರಿಗೆ ಪಾದ ಪೂಜೆ ಮಾಡಲಿ ಅಂತ ಹೇಳಿ ನನಗೆ ಪಾದ ಪೂಜೆ ಮಾಡಿಸಿದ್ರು. ನಮ್ಮ ಮನೆಗೆ ಬಂದ ಹುಡುಗಿ ಕೈಯಲ್ಲಿ ಹೀಗೆಲ್ಲ ಮುಗೀತು.